ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು ಕುರುಬರ ಸಂಘದಿಂದ ಮಾಜಿ ಸಂಸದ್ ಬಾಗಲಕೋಟೆಯ ಶಾಸಕ HY ಮೇಟಿ ನಿಧನಕ್ಕೆ ನುಡಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಕನಕದಾಸ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಯಮನಪ್ಪ ವಿಠಲಾಪುರ ಗಂಗಾವತಿ, ನಗರ ಅಧ್ಯಕ್ಷ ಕೆ ನಾಗೇಶಪ್ಪ, ಅಶೋಕ್ ಗೌಡ್ರು, ಸಿದ್ದಲಿಂಗನಗೌಡರು, ಸಣ್ಣಕ್ಕಿ ನೀಲಪ್ಪ, ಹಿರಿಯ ಪತ್ರಕರ್ತರಾದ ಕೆ ನಿಂಗಜ್ಜ, ಮೋರಿ ದುರ್ಗಪ್ಪ, ಶರಣೇಗೌಡ, ಬಿ ಶರಣಪ್ಪ, ಬಸವರಾಜ್, ವಿರೂಪಾಕ್ಷಪ್ಪ, ಹೊಸಳ್ಳಿ ಶುಭಾಸಪ್ಪ, ನೀಲಪ್ಪ, ಗೀತಾ ವಿಕ್ರಮ್ ಹೆಡ್ಡಿ, ಶಾಮಣ್ಣ, ಬಿ ವೆಂಕಟೇಶ್, ನಾಗಪ್ಪ ಹೊಸಳ್ಳಿ, ಉಪನ್ಯಾಸಕರಾದ ತಾಯಪ್ಪ ಮರ್ಚೆಟ್, ಶ್ರೀಶೈಲ ಯಾದಗಿರಿ ಇತರರು ಇದ್ದರು. ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಸಲ ಶಾಸಕರಾಗಿ, 1 ಸರಿ ಲೋಕಸಭಾ ಸದಸ್ಯರಾಗಿ ಹಾಗೂ 2 ಸರಿ ಸಚಿವರಾಗಿ ಅಧಿಕಾರವನ್ನು ಮಾಡಿ ಈ 40 ವರ್ಷದ ರಾಜಕೀಯ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸಿರ್ತಕ್ಕಂಥ ಹಾಲಿ ಶಾಸಕರು ಆಗಿರ್ತಕ್ಕಂಥ HY ಮೇಟಿ ಸಾಹೇಬರು ಇವತ್ತು ನಮ್ಮನ್ನೆಲ್ಲರನ್ನು ಅಗಲಿ ದೈವಾಧೀನರಾಗಿರ್ತಾರೆ ಅಂತ ಹೇಳೋದಕ್ಕೆ ನಮಗೆ ಭಾಳ ದುಃಖ ಅನಿಸ್ತದೆ. ಅವರಿಗೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಎಲ್ಲ ದೇವರು ದುಃಖ ತಪ್ಪ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಸಮಾಜದ ಧೀಮಂತ ನಾಯಕರಾದ ಶ್ರೀ HY ಮೇಟಿ ಅವರು 4 ಸಲ ಶಾಸಕರಾಗಿ, 1 ಸಲ MP ಅವರಾಗಿ, 1 ಸಲ JDS ನಲ್ಲಿ 2 ಸೀಟ್ ಬಂದಿದ್ದು ಕರ್ನಾಟಕಕ್ಕೆ, ಅದರಲ್ಲಿ ಇವರೊಬ್ರು. ಆ ರೀತಿ ಒಂದು ಅಭಿಮಾನ ಇರ್ತಕ್ಕಂಥವ್ರು ಇವತ್ತು ಅವರ ಬಳಗಕ್ಕೆ ಆ ದೇವರು, ಆ ಭಗವಂತ ಶಾಂತಿಯನ್ನು ಕೊಡಬೇಕು. ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಬಲಗೈ ಬಂಟ್ರಂತಿದ್ರು, ಅವ್ರು ಎಲ್ಲಿರ್ತಾರೋ ಇವ್ರು ಅಲ್ಲಿರ್ತಿದ್ರು. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರಿಗೆ ತುಂಬಲಾರದ ನಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿಲ್ಲ. ಅದಕ್ಕೋಸ್ಕರ ಭಗವಂತ ಅವ್ರ ಅಭಿಮಾನಿಗಳಿಗೆ, ಅವ್ರ ಮನೆಯವರಿಗೆ, ಅವ್ರಿಗೆಲ್ಲರಿಗೂ ಆ ಭಗವಂತ ದೊಡ್ಡ ಶಕ್ತಿಯನ್ನು ಕೊಡ್ಬೇಕಂತ ಈ ಮಾತು ಹೇಳ್ತಾ ನಮ್ಮ ಮಾತು. ಮೇಟಿ ಅವರು ರಾಜ್ಯ ರಾಜಕಾರಣದ ಅಪರೂಪದ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ಸಿದ್ದರಾಮಯ್ಯನವರ ಆಪ್ತ ಬಂಧುವಾಗಿ ಅವರು ಯಾವ ಪಕ್ಷದಲ್ಲಿರ್ತಾರೆ ಅಲ್ಲಿ ಹೋಗಿ ಅವರ ನಿಷ್ಠೆಯನ್ನ ಮೆರೆದಿರ್ತಕ್ಕಂಥವ್ರು. ಅವರು ಈ ಹಿಂದೆ ಜನತಾ ಪರಿವಾರದಲ್ಲಿದ್ದಾಗ ಮೇಟಿ ಅವರು ಜನತಾ ಪರಿವಾರದಲ್ಲಿದ್ದು ಬಾಗಲಕೋಟೆ ಸಂಸದರಾಗಿ ಆಯ್ಕೆ ಆದರು. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು, ಕ್ಷಮಿಸಿ JDS ಪಕ್ಷದಲ್ಲಿದ್ದರು. JDS ಪಕ್ಷದಲ್ಲಿ ಅವ್ರನ್ನ ಹೊರಗಾಕಿದಾಗ ಅವ್ರ ಜೊತೆಗೆ ಮೇಟಿ ಅವರು ಬಂದು ಕಾಂಗ್ರೆಸ್ ಪಕ್ಷಕ್ಕಿದ್ದು ABPJDಯಲ್ಲಿ ಅತ್ಯಂತ ಅಧಿಕ ಸ್ಥಾನವನ್ನು ಗೆದ್ದು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಲ್ಲಿ ಹಲವು ಬಾರಿ ಶಾಸಕರಾಗಿ, ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ಅರಣ್ಯ ಸಚಿವರಾಗಿ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಈ ವಾಚರ್ ಮತ್ತು ಗಾರ್ಡ್ ನೇಮಕಾತಿಯ ಸಂದರ್ಭದಲ್ಲಿ ಇವರ ಒಂದು ಕೊಡುಗೆ ಅಪಾರವಾಗಿದೆ. ಅವಾಗ ಬರೀ ನೇಮಕಾತಿ RFO ಮಾಡ್ತಿದ್ರು, ಆದರೆ ವಾಚರ್ ಗಾರ್ಡರ್ ಮಾಡಿದ್ದು ನೇಮಕ ನಿಯಮನ ಇವರೇ ಮಾಡಿದ್ದು. ಜೊತೆಗೆ ಇವರು ಅಬಕಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಹಲವಾರು ಔಟ್ಲೆಟ್ಗಳನ್ನ MSILಗಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಇವ್ರಿಗೆ ಸಲ್ತತಿ. ಆದ್ರಿಂದ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಗುರುತು ಬಿಟ್ಟು ಹೋಗ್ಬೇಕಂತೆ, ಹಾಗೆ ಗುರುತು ಬಿಟ್ಟು ಹೋಗಿದ್ದಾರೆ ಅವರು. ಅಷ್ಟು 5 ದೇಶಗಳ ರಾಜಕಾರಣದಲ್ಲಿ ಎಷ್ಟೆಷ್ಟೋ ಆಸ್ತಿ ಮಾಡ್ಕೋಬಹುದಾಗಿತ್ತು. ಸರಳವಾಗಿರ್ತಕ್ಕಂಥ ವ್ಯಕ್ತಿ. ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಮಾತ್ರ ಒಂದು ಮನೆ ಬಿಟ್ರೆ ಮತ್ತೆ ಎಲ್ಲಿಯೂ ಇಲ್ಲ. ಶಾಸಕರ ಒಂದು ಕೋಟಾದಲ್ಲಿ ಬೆಂಗಳೂರಿನಲ್ಲಿ ನಿವೇಶನ ಬಿಟ್ರೆ ಮನೆ ಇಲ್ಲ ಅವರಿಗೆ. ಅಂತ ಸರಳ ರಾಜಕಾರಣಿ ಅವರು. ನಮ್ಮ ಸಮಾಜದಲ್ಲಿ ಹುಟ್ಟಿದ್ದು ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬಕ್ಕೆ, ನಮ್ಮ ಸಮಸ್ತ ಸಮಾಜಕ್ಕೆ ಇರಲಿ ಅಂತ ಹೇಳಿ ಇವತ್ತು ನಾವು ನಮ್ಮ ಗಂಗಾವತಿಯ ಕನಕದಾಸ ಸರ್ಕಲಲ್ಲಿ ಎಲ್ಲ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಅವರಿಗೆ ನುಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಆಲ್ಮತ ಸಮಾಜಕ್ಕೆ ಒಂದು ತುಂಬಲಾಗದ ನಷ್ಟ. ಯಾಕೆಂದರೆ ನಮ್ಮ ಸಮಾಜದ ಹಿರಿಯ ಜೀವಿ ಮತ್ತು ಸತತವಾಗಿ ಬಡವರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ನಾವು ಕಳೆದುಕೊಂಡು ಇವತ್ತು ಭಾಳ ಎಲ್ಲ ದುಃಖಿತರಾಗಿದ್ದೇವೆ. ಅವರು ಎಂಥ ರಾಜಕಾರಣಿ ಅಂದರೆ ತಮಗೆ ಏನೂ ಆಸೆ ಬಯಸಂತ ಏಕೈಕ ರಾಜಕಾರಣಿ ನಮ್ಮ HY ಮೇಟಿ ಅವರು. ಇವತ್ತು ಅವರನ್ನು ನಾವು ಕಳೆದುಕೊಂಡು ಬಹಳ ದುಃಖಿತರಾಗಿದ್ದೇವೆ. ಅವರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಕೊಡಲೆಂದು, ಧೈರ್ಯ ತುಂಬಲೆಂದು ಕೇಳುತ್ತಾ ಹಿರಿಯ ಧುರೀಣರು, ಮತ್ಸದ್ದಿ ರಾಜಕಾರಣಿ, ಬಹಳ ಪ್ರಜ್ಞಾಶೀಲರಾಗಿರ್ತಕ್ಕಂಥ HY ಮೇಟಿ ಸಾಹೇಬರು ನಿರಂತರವಾಗಿ ಇಡೀ ಅವರ ಜೀವನ, ಅರ್ಧ ಶತಮಾನಗಳಷ್ಟು ಜೀವನ ಅವರು ರಾಜಕೀಯದಲ್ಲೇ ಕಳೆದಂಥವರು. ಇವತ್ತು ಸಮಾಜದಲ್ಲಿ
ಏನಾದರೂ ಒಂದು ಸಣ್ಣ ಪುಟ್ಟ ಅಧಿಕಾರ ಸಿಕ್ಕರೆ ಇಡೀ ತಮ್ಮ ಮಕ್ಕಳು ಮೊಮ್ಮಕ್ಕಳು ಹೀಗೆ ಇಡೀ ತಮ್ಮ ವಂಶವನ್ನೇ ಉದ್ಧಾರ ಮಾಡಲಿಕ್ಕೆ ನಾವು ಬಂದಿವೇನ ಅನ್ನುವಂಥ ಪರಿಸ್ಥಿತಿಯಲ್ಲಿ ಶಾಸಕನಾಗಿ ಮತ್ತು ಮಂತ್ರಿಯಾಗಿ ಮಾಜಿ ಮಂತ್ರಿಗಳಾಗಿ ಮತ್ತು ಸಂಸದರಾಗಿ ಇಷ್ಟೆಲ್ಲ ಅಪಾರವಾದ ರಾಜಕೀಯ ಅನುಭವನ ಹೊಂದಿದ್ದರೂ ಸಹ ಇವತ್ತಿಗೂ ಅವರು ಸ್ವಂತ ಮನೆಯನ್ನು ಸಹ ಇಟ್ಟುಕೊಳ್ಳದೆ ಅವರು ಏನಪ್ಪ ಅಂದರೆ ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು ರಾಜಕೀಯ ರಂಗದಲ್ಲಿ ಒಂದು ರೀತಿ ಏನಪ್ಪ ಅಂದರೆ ಆ ಮಾದರಿಯ ಒಂದು ಇದು ಅಂತ ನನಗೆ ಅನ್ನಿಸ್ತಾ ಇದೆ. ಇಂಥ ಒಬ್ಬ ರಾಜಕೀಯ ಮತ್ಸದ್ದಿಯನ್ನು ಕಳೆದುಕೊಂಡಿರ್ತಕ್ಕಂಥ ನಾವುಗಳು ಇಡೀ ನಮ್ಮ ಸಮಾಜ ಏನಪ್ಪ ಅಂದರೆ ಇವರನ್ನು ಕಳೆದುಕೊಂಡು ಬಡವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತೆ ಒಂದು ಇಂಥ ವ್ಯಕ್ತಿ ಇದು ಮಾಡಲಿ, ಹಾಗೆ ಇವರಿಗೆ ಏನಪ್ಪ ಅಂದರೆ ದೇವರು ಭಗವಂತ ಏನಪ್ಪಾರೆ ಇವರ ಕುಟುಂಬಕ್ಕೆ ಶಾಂತಿ ಒಂದು ಇದು ಬರೆಸ್ತಕ್ಕಂಥ ದುಃಖ ಬರೆಸ್ತಕ್ಕಂಥ ಶಕ್ತಿ ಇರಲಿ ಅಂತ ಕೋರುತ್ತೇನೆ. ಅವರು ಜೀವನಕ್ಕಾದಾರ ಅಂತ ಒಂದು ಹಿರಿಯ ರಾಜಕಾರಣ ಕಳ್ಕೊಂಡಿದ್ದು ನಮ್ಮ ಸಮಾಜದಲ್ಲಿ ಬಹಳ ದುಃಖ ಆಗ್ತಾ ಇದೆ. ಇಂಥ ಮುತ್ಸದ್ದಿ ರಾಜಕಾರಣ ಸಿಗೋದು ಅಪರೂಪ. ಅವರು ಸಿದ್ದರಾಮಯ್ಯ ಜೊತೆ ಏನಪ್ಪ ಅಂದ್ರೆ ಒಡನಾಟಿ ಯಾವಾಗಲೂ ಒಡನಾಡಿ ಜೊತೆಗಿರ್ತಿದ್ರು ಅವರು. ಇಂಥ ಒಂದು ಅವಕಾಶವನ್ನಪ್ಪ ಅಂದ್ರೆ ನಾವು ಹಿರಿಯರನ್ನ ಕಳ್ಕೊಂಡಿದ್ದು ಬಹಳ ದುಃಖ ಆಗ್ತಾ ಇದೆ. ಅವ್ರ ಕುಟುಂಬಕ್ಕೆ ಒಂದು ದುಃಖ ತುಂಬುವಂತ ಶಾಂತಿ ಬರೆಸಂತ ಶಕ್ತಿ ನೀಡಲಿ ಅಂತ ಹೇಳಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.